ಸುಮಾ ಸುಮಾ ಎದ್ದೇಳಿ. ಸುಮಾ ಅವರೇ. ನೋಡಿ ಸರ್, ಅವರು ಸ್ವಲ್ಪ ಪ್ರಜ್ಞೆ ಬಂದಿಲ್ಲ. ಅವರು ಬಂದ ಮೇಲೆ ನಾನು ನಿಮ್ಮನ್ನ ಕರಿತೀನಿ. ಸೊ ಪ್ಲೀಸ್ ಅಲ್ಲಿವರೆಗೂ ಹೊರಗಡೆ ಕುಂದಿರ್ತೀರಾ ಸರ್? ಹೌದಾ, ಅವ್ರಿಗೆ ಎಚ್ಚರ ಆದಮೇಲೆ ನನ್ನ ಕರಿತೀರಾ? ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ ಸರ್, ನಾನು ಅದನ್ನೇ ಹೇಳಿರೋದು. ನೀವು ಹೊರಗಡೆ ಕೂತ್ಕೊಳ್ಳಿ. ನಾನು ಅವ್ರಿಗೆ ಎಚ್ಚರ ಆದಮೇಲೆ ಕರಿತೀನಿ. ಯಾಕಂತಂದರೆ ಹಾಗೆ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು. ನೀವೇನಾಗಬೇಕು ಪೇಷಂಟ್ಗೆ? ನಾನು ಅವ್ರ ಮದುವೆ ಆಗೋ ಹುಡುಗ. ನಮ್ಮದು ಇನ್ನೊಂದು 10 ಡೇಸಲ್ಲಿ ಮ್ಯಾರೇಜ್ ಇದೆ. ಸೊ ಅವರು ಅಷ್ಟರಲ್ಲಿ ರಿಕವರ್ ಆಗ್ತಾರಲ್ವಾ? ಡೋಂಟ್ ವರಿ ಸರ್, ಅವರು ಬೇಗ ಹುಷಾರಾಗ್ತಾರೆ. ಜೋರಾಗಿ ಏನೂ ತಿವಿದಿಲ್ಲ, ಸ್ವಲ್ಪ ಮೇಲೆ ಅಷ್ಟೇ ಅವರು ಇದನ್ನು ಮಾಡಿರೋದ್ರಿಂದ ಒಳಗಡೆ ಏನೂ ಡ್ಯಾಮೇಜ್ ಆಗಿಲ್ಲ. ಸ್ವಲ್ಪ ಮೇಲೆ ಚುಚ್ಚಿದ ಇದಷ್ಟೇ ಇದೆ. ಏನಾದರೂ ಚಾಕು ಫುಲ್ ಅರ್ಧಕ್ಕರ್ಧ ಒಳಗಡೆ ಹೋಗಿದ್ರೆ ಅವ್ರ ಜೀವಕ್ಕೆ ತುಂಬ ಅಪಾಯ ಇತ್ತು. ಹಾಗೆ ಅವ್ರಿಗೆ ಮುಂದೆ ಮಕ್ಕಳಾಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರ್ತಾಯಿತ್ತು. ಸೊ ಇವಾಗ ಅವ್ರಿಗೆ ಸ್ವಲ್ಪ ಮೇಲಿನ ಚರ್ಮ ಏನಿದೆಯಲ್ಲ ಇದಕ್ಕಷ್ಟೇ ಅದು ಚುಚ್ಚಿದೆ ಚಾಕು, ಒಳಗಡೆ ಏನು ಹೋಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಅದನ್ನು ಸುಮ್ಮನೆ ನಾವು ಡ್ರೆಸ್ಸಿಂಗ್ ಮಾಡಿ ಇದು ಮಾಡಿದ್ದೀವಿ, ಒಂದೆರಡು ಸ್ಟಿಚ್ ಹಾಕಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇವಾಗಲೇ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು 1 ಅವರ್ ಬಿಟ್ಟು. ಓ ಹೌದಾ, ಥ್ಯಾಂಕ್ ಗಾಡ್. ನಾನು ಅವ್ರಿಗೆ ಏನೇ ಆಗಿದೆಯೋ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬಾ ಯೋಚನೆ ಮಾಡ್ತಾಯಿದ್ದೆ. ನೀವು ಹೇಳಿರೋದು ಕೇಳಿ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲಿ ಹೊರಗಡೆ ಕಾಯ್ತಾ ಇರ್ತೀನಿ. ಸರಿ ಸರ್. ಇನ್ನೂ ಮದುವೆನೇ ಆಗಿಲ್ಲ. ಮದುವೆಗಿಂತ ಮುಂಚೆನೇ ಇಷ್ಟು ಒಳ್ಳೆ ಗಂಡ ಸಿಗತ್ತಾನೆ ಈ ಹುಡುಗಿಗೆ. ಅದೃಷ್ಟ ಮಾಡ್ಯಾಳ. ನಮಗೆ ಅದಾರ ಗಂಡುಗಳು. ಏನು ಹೇಳ್ತಿದ್ದಿ? ಕುಡ್ದು ಬಂದು ನಾ ದುಡ್ಡು ತಂದು ಹಾಕಿರು, ಕುಡ್ದು ಬಂದು ಹೊಡಿತಾವ. ಏನು ಮಾಡೋದು? ಇಂತಾಕಿ ಪುಣ್ಯ ಮಾಡ್ಯಾಳ. ನಾವು ನೋಡು ಪಾಪ ಮಾಡ್ಯಾವ ಏನೋ. ದೇವ್ರು ನಮಗೆ ಹಿಂಗೆ ಕಾಟಾಟ ಕೊಡ್ತಾನೆ. ಆ ಕಡೆ ಕೈಯಾಗ ರೊಕ್ಕ ಇರಂಗಿಲ್ಲ, ಈ ಕಡೆ ದುಡಿಬೇಕಂದ್ರೆ ಗಂಡುಗಳು ಬಿಡ್ತಿರ್ತಿಲ್ಲ. ಕಷ್ಟಪಟ್ಟು ದುಡ್ದು ಬಿಡು, ಕೈಯಾಗ 1 ರೂಪಾಯಿ ಐತಂದ್ರೆ ಹೆಂಗಾರ ಮಾಡಿ ಕಸ್ಕೊಂಡು ಹೋಗ ಹೊಡೆದು ಬಿಡ್ದು. ಈಕಿ ಮದುವೆ ಆಗ್ದಾನೆ ಇಂಥ ಒಳ್ಳೆ ದೇವ್ರಂತ ಗಂಡ ಸಿಗತ್ತಾರಂದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕೀಕಿ. ನರ್ಸ್, ಅದು ನನ್ನ ಜೊತೆ ಬಂದಿದ್ರಲ್ಲ, ಅವರೆಲ್ಲಿದ್ದಾರೆ? ನಾನು ಅವ್ರನ್ನ ನೋಡಬೇಕು. ನೋಡಮ್ಮ, ನಾನು ಅವ್ರನ್ನ ಹೊರಗೆ ಕುಂದ್ರೆ ಕೇಳೇನು. ಅವರು ಹೊರಗಡೆ ವೇಟ್ ಮಾಡ್ತಾರೆ. ಇಷ್ಟೊತ್ತ ಇಲ್ಲೇ ಇದ್ರು. ನಾನು ಇಲ್ಲಿಂದ ಹೋಗಂಗಿಲ್ಲ ಅನ್ನತ್ತಿದ್ರು. ಆದರೆ ನಾವೇ ಇಲ್ಲೇ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಅವರು ಎಚ್ಚರ ಆದಮೇಲೆ ನಾನೇ ಕರಿತೀನಿ ಅಂತ ಹೇಳಿ ಅವ್ರನ್ನ ಹೊರಗೆ ಕಳಿಸಿದ್ನಿ. ಅಲ್ಲ, ನಿಮ್ದು ಇನ್ನೂ ಮದುವೆ ಇನ್ನೂ 10 ದಿನ ಅಂತ. ಆದರೆ ನಿನಗೆ ಹಿಂಗಾಗೈತಿ. ಆದರೂ ನಿನ್ನ ಮದುವೆ ಆಗೋ ಹುಡುಗ ಭಾಳ ಒಳ್ಳೆಯವನು. ಅಂಥ ಹುಡುಗ ನೀನು ಸಿಗಾಕ ಪುಣ್ಯ ಮಾಡಿದಿ. ಎಷ್ಟು ವಿಚಾರಿಸ್ತಾನೆ ಗೊತ್ತೇನು ನಿನ್ನ? ನಾನು ಅನ್ಕೊಂಡು ನಮಗೆ ಇಂಥ ಗಂಡ ಸಿಕ್ಕಿಲ್ಲಲ್ಲ ಅಂತೇಳಿ ಅನಿಸ್ಬಿಡ್ತದೆ ನಮಗ ಒಂದೊಂದ್ಸರಿ. ಹೌದಾ? ನಾನು ಅಷ್ಟು ವಿಚಾರಿಸ್ಕೊಳ್ತಾ ಇದ್ರಾ? ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದಿನೋ ಗೊತ್ತಿಲ್ಲ. ಇಂಥ ಒಳ್ಳೆ ಗಂಡ ನನಗೆ ಸಿಗತ್ತಾರ. ಹೌದು, ನಿನಗೆ ಒಳ್ಳೆ ಗಂಡ ಸಿಗತ್ತಾರ. ನೀನು ಅದೃಷ್ಟದ ಮಾಡಿದಿ. ಸರಿ, ನಾನು ಹೋಗಿ ಅವ್ರನ್ನ ಕಳಿಸ್ತೇನೆ. ನಿಮ್ಮನ್ನ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ನೀವು ಮನೆಗೆ ಹೋಗ್ಬೋದು. ಸಿಸ್ಟರ್, ನನಗೆ ಭಾಳ ನೋವೇನು ಆಗಿಲ್ಲ ಅಲ್ರಿ? ಮತ್ತು ಮುಂದೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲಲ್ಲ? ಏನಾಗಲ್ಲ, ನೀ ಏನು ಯೋಚನೆ ಮಾಡಬೇಡ, ಸರಿನಾ? ಥ್ಯಾಂಕ್ಸ್ ಸಿಸ್ಟರ್. ನೀವು ಇಟ್ಟು ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಯಿತು. ಆದರೆ ಅವ್ರ ವಿಚಾರ ಕೇಳಿ ನನಗೆ ಇನ್ನೂ ಖುಷಿ ಆಯಿತು. ನನ್ನನ್ನು ಅಷ್ಟು ವಿಚಾರಿಸ್ಕೊಳ್ಳೋ ಗಂಡ ಸಿಕ್ಕತ್ತಾರಲ್ಲ ಅಂತೇಳಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮ್ಮ ಮಾತನ್ನ ಕೇಳಿ ನಂಗೆ ಭಾಳ ಖುಷಿ ಆಯಿತು. ಅವ್ರನ್ನ ಕರಿತೀರಾ? ನಾನು ಅವ್ರ ಜೊತೆ ಮಾತಾಡಬೇಕು. ಸರಿ, 1 ನಿಮಿಷ ಕರಿತೀನಿ. ಬ್ರದರ್, ನಿಮ್ಮ ಮದುವೆ ಆಗೋ ಹುಡುಗಿ ನಿಮ್ಮನ್ನ ಕರಿತಾ ಇದ್ದಾರೆ. ನೀವು ಹೋಗಿ ಮಾತಾಡ್ಬೋದು ಇವಾಗ. ಅವ್ರಿಗೆ ಎಚ್ಚರ ಆಯಿತಾ? ಸರಿ, ಇವಾಗಲೇ ಹೋಗ್ತೀನಿ. ಸುಮಾ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗ ನಿಮ್ಗೆ ಆರಾಮ ಅನಿಸ್ತೈತಲ್ಲ? ನನಗೆ ನಿಮ್ಮನ್ನು ನೋಡಿದ ಮೇಲೆ ಇನ್ನೂ ಆರಾಮ ಅನ್ಸಾದ್ರಿ. ನಿಮ್ಮಂಥ ಗಂಡ ಸಿಗೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆದ್ರೆ ಈ ಮದುವೆ ಆಗೋದ್ರಿಂದ ನಂದು ಒಂದು ಸ್ವಾರ್ಥ ಅನ್ನೋದು ಐತಿ. ಯಾಕಂದರೆ ನನ್ನ ಜೀವನದಾಗ ಯಾರೂ ಮದುವೆ ಆಗೋಲ್ಲ ಸಿಮಾ. ಅದಕ್ಕೆ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಮದುವೆ ಆಗಬೇಕು ಅಂತ ಅಂದ್ಕೊಂಡೇನೆ. ಆದರೂ ನಾನು ಯಾವ ಹುಡುಗಿನೂ ಲವ್ ಮಾಡಿಲ್ಲ, ನಿನ್ನನ್ನೇ ಪ್ರೀತಿ ಮಾಡಿರೋದು. ಆದ್ರೆ ನನ್ನ ಜೀವನದಾಗ ಒಂದು ದೊಡ್ಡ ಸಮಸ್ಯೆ ಐತಿ. ಅದನ್ನ ಟೈಮ್ ಬಂದಾಗ ನಿನ್ನ ಮುಂದೆ ನಾನು ಹೇಳ್ಕೊತೀನಿ. ಅಲ್ಲಿವರೆಗೂ ಅದನ್ನ ಹೇಳೋಕ್ಕಾಗಲ್ಲ. ಇದು ನಮ್ಮಪ್ಪ, ಅಮ್ಮ, ಅಣ್ಣ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿರೋದು. ನೀ ನನಗೆ ಕ್ಷಮಿಸ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ನನಗೆ ನೀನು ಬಿಟ್ಟು ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿ ಸುಮ್ಮನೆ ನೋಡಕತ್ತೀರಿ? ಏನಾದರೂ ಮಾತಾಡ್ಬೋದಲ್ಲ? ಅರ್ಧ ಗಂಟೆಯಲ್ಲೇ ಡಿಸ್ಚಾರ್ಜ್ ಮಾಡ್ತಾರಂತೆ. ನನ್ನ ಮನೆಗೆ ಬರೋವರೆಗೂ ಕರ್ಕೊಂಡೋಗಿ ಬಿಟ್ಟು ಹೋಗ್ತೀರಾ? ಹಾಗೆ ಅಲ್ರಿ, ಕರ್ಕೊಂಡೋಗಿ ಬಿಟ್ಟು ಹೋಗ್ತೀನಿ. ಅದರಲ್ಲೇನು, ನಾನು ಮದುವೆ ಆಗೋ ಹುಡುಗಿನ ಬಿಟ್ಟು ಹೋಗಲ್ಲ ಅನ್ನೋಕ್ಕಾಗತ್ತಾ? ಅದು ಐ ಲವ್ ಯು ರೀ. ಐ ಲವ್ ಯು ಸೋ ಮಚ್. ನನಗೆ ನಿಮ್ಮ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಐ ಲವ್ ಯು ಟೂ ಸುಮಾ. ಈ ಹಾಳ ಸುಮ್ಮಿ ಎಲ್ಲಿ ಹೋಗ್ಯಾಳ? ಇನ್ನೂ ಮನೆ ಗಂಟ ಬಂದಿಲ್ಲ. ಈಗಿನ ಹುಡ್ಕೊಂತ ಹೋಗ್ಬೇಕೇನು ನಾನಿನ್ನ? ನನಗೆ ಯಾಕೆ ಹಿಂಗೆ ಟೆನ್ಷನ್ ಕೊಡ್ತಾಳೆ ವಾಯ್ಕಿ? ಅಯ್ಯೋ, ಈ ವಿಷಯ ಏನ್ರ ನನ್ನ ಗಂಡಗೆ ಗೊತ್ತಾಗಲಿ ಅಥವಾ ನಮ್ಮ ಮತ್ತಿಗೆ ಗೊತ್ತಾಗಲಿ ಹೆಂಗೆ ಬದರ್ತಾರೋ? ನಾನು ಏನು ಮಾಡಲಿ ಈಗ? ಮೊದಲ ಈ ಬೀಗ್ರೊಂದು ಹೋಗೋದು ಬರೋದು ಮಾಡ್ತಿರ್ತಾರೆ. ಎಲ್ಲಿ ಹೋಗ್ಯಾಳ ಅಂತ ಕೇಳಿದ್ರೆ ನಾನು ಏನು ಹೇಳ್ಬೇಕು? ಒಂದು ತಿಳಿದಂಗೆ ಆಗೈತಲ್ಲ ನನಗೆ. ಇನ್ನೊಂದು ವಿಷಯ ಸುಮಾ ಅವ್ರೆ, ಮನೇಲಿ ಇದೇ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಹೆಂಗೋ ನಿಮ್ಗಾಗಿರೋ ನೋವು ಯಾರಿಗೂ ಕಾಣಲ್ಲ. ಸೊ ನಾನು ನಮ್ಮ ಮನೇಲಿ ಹೇಳಲ್ಲ, ನೀವು ನಿಮ್ಮ ಮನೇಲಿ ಹೇಳ್ಬಿಡಿ, ಸರಿನಾ? ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ.
ಅಯ್ಯೋ ನಮ್ಮಮ್ಮ ನನಗೋಸ್ಕರ ಹಿತ್ತಲಲ್ಲಿ ಕಾಯ್ಕೊಂತ ನಿಂತಿದ್ದಾರೆ. ಬೈತಾಳೆ ಅಂತ ಅನಿಸ್ತತಿ. ಅಯ್ಯೋ ನಾನು ಹೇಳ್ತೀನಿ ಬನ್ನಿ, ಯಾಕೆ ಭಯ? ಸರಿ ಬನ್ನಿ. ಅಮ್ಮ ಏನು ಮಾಡಕತ್ತೀನಿ ಹಿತ್ತಲಾಗ? ಅಲ್ಲಲ್ಲಿ ಹಾಳಾಕಿನ ಹಂಗೆ ಹೋಗ್ಬಿಡ್ದು ಅವತ್ತ. ಎಲ್ಲಿದ್ದೀನಿ ಹಾಳಾಗಿ? ನಿನಗೇನು ಹೇಳಾರು ಕೇಳಾರು ಯಾರು ಇಲ್ಲೇನ? ಹೋದ ಆ ಕಡೆನ ನಿನಗೇನು ಹೇಳ ನಾನು ಮನೆಗೆ ಜಲ್ದಿ ಬರಬೇಕು, ಮೊದಲು ಅವರು ಇವರು ಬರೋದು ಹೋಗೋದು ಮಾಡ್ತಿದ್ದಾರೋ. ನೀ ಹಂಗೆ ಹೋಗ್ಬಿಟ್ರೆ ನಾನು ಏನಂತ ಹೇಳ್ಬೇಕು ಎಲ್ಲರಿಗೂ? ಹಾಂ, ನಿಮ್ಮಪ್ಪ ಕೇಳಿದ್ರೆ ನಾ ಏನಂತ ಹೇಳಿ? ಅಯ್ಯೋ ಅಮ್ಮ ಸಮಾಧಾನ ಮಾಡ್ಕೋ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಿ? ಅಯ್ಯೋ ಅತ್ತೆ ಒಂದು ನಿಮಿಷ, ಆ ರೀತಿ ಬೈಯೋದಕ್ಕೆ ಹೋಗ್ಬೇಡಿ ಸುಮಾನ. ಅವ್ರನ್ನ ನಾನೇ ಹೊರಗಡೆ ಕರ್ಕೊಂಡೋಗಿದ್ದೆ. ಅಯ್ಯೋ ಅಳಿಯಂದ್ರೆ ನೀವು ಕರ್ಕೊಂಡೋಗಿದ್ರಿ ಸುಮ್ಮಿನ? ಅಯ್ಯೋ ನಾನು ಇನ್ನೂ ಯಾಕೆ ಬರಲಿಲ್ಲಿಕ್ಕಿ ಇನ್ನೂ ಯಾಕೆ ಬರಲಿಲ್ಲ ಅಂತೇಳಿ ಒಂದೇ ಸಮ ಟೆನ್ಷನ್ದಾಗಿತ್ತು ರೀ. ಅದಕ್ಕಾಗಿ ಸಿಟ್ನ್ಯಾಗ ಆಕಿನ ಬೈಯಾಕತ್ತಿದ್ನಿ. ನೀವು ಬಂದಿದ್ದು ನನಗಾಗಿ ಹೇಳೇ ಇಲ್ಲ. ಅಲ್ಲ ನೀ ಹೇಳಕ್ಕಾರ ಬಿಟ್ರಲ್ ಬೇವ, ಹೇಳೋ ಮಟ ನಿಂಗೆ ಪುರ್ಸತ್ಗೆ ಇಲ್ಲ. ಒಂದೇ ಸಮನ ಹಂಗೆ ಬಿಡುವಿಲ್ಲ ಬೈಯಾಕತ್ತಿದ್ದಿ. ನಾನು ಹಿಂಗೆ ಹೇಳ್ಬೇಕು ನಿನಗೆ? ಅಯ್ಯೋ ಬರೀ ಒಳಗೆ. ಅಯ್ಯೋ ನೀವು ಕರ್ಕೊಂಡು ಹೋಗಿದ್ರೆ ನನಗಿನ ನಾನು ಎಲ್ಲಿ ಹೋಗ್ಯಾಳೋ ಏನೋ, ಹೊರಗಡೆ ಹೋಗಿ ಬರ್ತಾನೋ ಫ್ರೆಂಡ್ನ ಮೀಟ್ ಮಾಡಿ ಅಂತ ಅಂದಳ್ರಿ. ಅದಕ್ಕಾಗಿ ಕಳಿಸಿದ್ದೀನಿ ರೀ. ಆದರೆ ಈಗ ನೋಡಿದ್ರೆ ಇನ್ನೂ ಬರಲಿಲ್ಲ ಅಂತೇಳಿ ಗಾಬರಿ ಆಗಿಬಿಟ್ಟಿತ್ತು. ಅದ್ರಾಗ ಬೇರೆ ನಿನ್ನೆ ಮತ್ತು ನಿಮ್ಮ ಅವ್ವಾರು ಬಂದಿದ್ರಲ್ಲ, ಅದಕ್ಕೆ ಮತ್ತೆ ನಿನ್ನೆ ಕೇಳಿದ್ರು ಪಾಪ ನಾನು ಸಸಿ ಈಗ ಸಣ್ಣಾಕಿ ನೋಡಬೇಕು ಅಂತೇಳಿ. ಅಂತದ್ರಾಗ ನಾನು ಇಲ್ಲ ನಿನ್ನೇನು ಕಾಲೇಜ್ಗೆ ಹೋಗ್ಯಾಡ್ರಿ, ನಾಳೆ ಬರ್ತೇನೆ ತಗೋರಿ ಅಂತಂದ್ರು. ಮತ್ತು ಇವತ್ತು ಬಂದರೆ ಏನು ಮಾಡೋದಪ್ಪ, ಅದಕ್ಕೆ ಗಾಬರಿ ಆಗಿಬಿಟ್ಟಿತ್ತು. ಬರೀ ಏನು ಮನೆಯಾಗ ಇಟ್ಕೊಂಡ್ರು ಕಳಿಸ್ಯಾರ ನೋಡಂತ ಅಂದ್ಗಿಂತಾರಂತೇಳಿ ಗಾಬರಿಯಾಗಿ ಅದಕ್ಕಾಗಿ ಒಂದು ಮಾತು ಎಲ್ಲಿ ಹೋಗಿದೆ ಅಂತ ಸಿಟ್ನ್ಯಾಗ ಬೈಯಾಕತ್ತೀನಿ ರೀ. ನಾವು ಹಂಗಾಶೆ ಹೊಂಟಿದ್ದು ಬೇವ, ಇತ್ತಿಲ್ಲ ನೀನು ಇಲ್ಲಿ ಇತ್ತಿಲಾಗ ಕಾಣಿಸಿದಿ. ಅದಕ್ಕೆ ಅವ್ವ ಇಲ್ಲಿ ದನದಂತ್ರ ಏನು ಮಾಡಕತ್ತಾಳು ಅಂತೇಳಿ ಮತ್ತೆ ಅಯ್ಯೋ ನಮ್ಮವ್ವ ನನಗೋಸ್ಕರ ಕಾಯಕತ್ತಾಳ್ರಿ, ನನ್ನ ಇಲ್ಲೇ ನಿಲ್ಲಿಸ್ರಿ ನಾನು ಹಿಂಗೆ ಹೋಗ್ತಾನೋ ಅಂತಾನೆ. ಅದಕ್ಕೆ ನಾನು ಬಿಡ್ತೇನೆ ಬರ್ರಿ ನಿಮ್ಮನ್ನ ಅಂತೇಳಿ ಅವರೇ ಕರ್ಕೊಂಡು ಬಂದರು. ಅಯ್ಯೋ ನೀವೇನು ಅನ್ನೋದಕ್ಕೆ ಹೋಗ್ಬಿಡ್ರಿ, ಅವ್ರನ್ನ ನಾನೇ ಕರ್ಕೊಂಡು ಹೋಗಿದ್ನಿ ಅತ್ತಿ. ಕರ್ಕೊಂಡು ಹೋಗಿ ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡಿದ್ವಿ, ಲೇಟ್ ಆಯಿತು. ಹಾಗಾಗಿ ನಾನೇ ಕರ್ಕೊಂಬಂದು ಬಿಡಾಕತ್ತೀನಿ ರೀ. ಅಮ್ಮ ಕೇಳಿದ್ರೆ ನಾನು ಹೇಳ್ತೀನಿ ತಗೋರಿ, ನೀವೇನು ಯೋಚನೆ ಮಾಡಬೇಡ್ರಿ. ಅಯ್ಯೋ ಹಂಗಲ್ರಿ ಅಂದ್ರೆ ನೀವು ಕರ್ಕೊಂಡು ಹೋಗ್ರಿ, ಯಾರು ಬೇಡ ಅಂತಾರೆ, ಕರ್ಕೊಂಡು ಹೋಗ್ರಿ, ನಾವೇನು ಬೇಡ ಅನ್ನಂಗಿಲ್ಲ. ಆದ್ರೆ ಅದು ನೀವು ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋದ್ರೆ ಅಂತೇಳಿ ಹಾಗೆ ಎಲ್ಲಿ ಹೋಗ್ಯಾಳ ಅಂತ ಗಾಬರಿ ಆಗಿಬಿಟ್ರು ಅಷ್ಟೇ ರೀ. ಅಯ್ಯೋ ಇಲ್ಲೇ ನಿಂತ್ಕೊಂಡು ಮಾತಾಡತ್ತಾರಲ್ಲ, ಬರ್ರಿ ಒಳಗೆ ಒಂದಿಟ್ಟು ಚಹಾ ಮಾಡ್ಕೊಡ್ತಾನೆ, ಚಹಾ ಕುಡಿ ಅಂತ್ರಿ. ಅಯ್ಯೋ ಬೇಡ ಅತ್ತಿ, ನಾವು ಚಾರ್ಜ್ ಎಲ್ಲ ಕುಡ್ದು ಬಂದೀವಿ. ನಾನು ಇವ್ರನ್ನ ಮನೆಗೆ ಡ್ರಾಪ್ ಮಾಡಿ ಹೋದ್ರಾಯ್ತಂತ ಬಂದೆ. ನಿಮ್ಮನ್ನು ನೋಡಿನೆಲ್ಲ ಹಂಗೆ ಮಾತಾಡಿ ಹೋದ್ರಾಯ್ತಂತೇಳಿ ಬಂದೆ ಅತ್ತಿ. ನೀವು ಅತ್ತೆ ಅಂತ ಕರೀದು ಕೇಳಿ ನನಗೆ ಭಾಳ ಖುಷಿ ಆತ್ರಿ. ಒಳಗೆ ಬರ್ರಿ, ಹಂಗೆ ಬಂದ ಹಂಗೆ ಹೊರಗಿಂದ ಹೋಗ್ಬೇಡ್ರಿ. ಮನೆಯವ್ರೆಲ್ಲ ಏನು ಅನ್ಕೊಂಗಿಲ್ಲ, ನೀ ಎಷ್ಟೇ ಮಾತಾಡಿ ಕಳಿಸಿದ್ದೀನಿ ಅಂತೇಳಿ ಮತ್ತೆಲ್ಲರೂ ನನ್ನ ಬೈತಾರೆ. ಒಳಗೆ ಬರ್ರಿ ಅಂದ್ರೆ ಬರ್ರಿ. ಸುಮಾ ಕರ್ಕೊಂಬಾಯವ. ಹ್ಞೂ ಬೇವ ಕರ್ಕೊಂಬರ್ತೀನಿ, ನೀನು ಹೋಗಿ ಬರ್ತೇನೆ. ಸರಿ ನಾ ಒಳಗೆ ಹೋಗಿರ್ತಾನೆ, ಜಲ್ದಿ ಕರ್ಕೊಂಡು ಬಾ, ಅತ್ತಿಗೋದೇನ ಹೇಳ್ತಾನೆ. ಹಾಂ ಆಪೆ. ಅಯ್ಯೋ ನಮ್ಮಮ್ಮ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಪಟ್ಟಾರ. ನೀವು ಒಳಗೆ ಬರ್ತಾ ಹಂಗೆ ಹೋದ್ರೆ ಹೆಂಗ್ರಿ? ಒಳಗಡೆ ಬನ್ನಿ. ಏನು ಮಾಡಬೇಕು ಗೊತ್ತಾಗತ್ತಿಲ್ರಿ ಸುಮಾರೇ. ನನಗಂತೂ ಏನು ಮಾಡ್ಬೇಕಂತ ತಿಳಿವಲ್ತು. ಮನೆಗೆ ಲೇಟ್ ಆದರೆ ಅಮ್ಮ ಬೈತಾಳ. ನಿಮ್ಗೆ ಹೆಂಗೆ ಪ್ರಾಬ್ಲಮ್ಮು, ನಂದು ಹಂಗೆ ಪ್ರಾಬ್ಲಮ್ಮು. ಸರಿ ನೀವು ಇಷ್ಟು ಕೇಳ್ತಾ ಇದ್ರ ಅಂದಮೇಲೆ ಬರ್ದೇ ಇರ್ತೀನ. ಸರಿ ನಡೀರಿ ಹೋಗೋಣ. ಅಯ್ಯೋ ಜಲ್ದಿ ಎಲ್ಲರನ್ನೂ ಮಾತಾಡಿಸಿ ಹೋಗ್ಬಿಡಿ, ನಾನೇನು ಬೇಡ ಅನ್ನಲ್ಲ, ಸರಿನಾ? ಬನ್ನಿ. ಸರಿ ನಡೀರಿ ಹೋಗೋಣ. ಎಷ್ಟಿದ್ದಾವೆ ಆಲ್ಮೋಸ್ಟ್ ನಿಮ್ಮ ದನಗಳು? 5-6 ಇದ್ದಾವೆ. ಯಾಕೆ ನೀವು ಇಡ್ತೀರಾ? ಅಯ್ಯೋ ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ. ಸರಿ ನಡೀರಿ ಹೋಗೋಣ. ಅತ್ತೆ ಅತ್ತೆ ಯಾರು ಬಂದಾರ ನೋಡ್ಬರಿಲ್ಲ. ಬನ್ನಿ. ಯಾರು ಬಂದಾರು? ಹಾಂ ಬನ್ನಿ, ಜರ ತಡ್ಕೋ. ಅಯ್ಯೋ ನಮ್ಮ ಮನೆ ಹೊಸ ಅಳಿಯ ಬಂದನು. ಹೆಂಗದೀಪ ಸುನಿಲ, ಆರಾಮದಿಯನ? ಹಾಂ ಜಿ ಆರಾಮದನು, ನೀವು ಆರಾಮದರೇ? ನಾನು ಆರಾಮದನಪ್ಪ. ಹಿಂಗೆ ಇರೋದು ನಾವು ಯಾವಾಗೂ ವಯಸ್ಸು ನೋಡಿದ್ರೆ ಆಗತ್ತತಿ, ಇವಾಗೋ ನಾಳು ಅನ್ನೋ ಹಂಗೆ ಆಗೈತಿ. ಕುಂದ್ರು ಯವ್ವ ಹೋಗುವ, ಚಾ ತೊಗೊಂಬರೋಗು, ನೀರು ತೊಗೊಂಬರೋಗು, ಪಾಪ ಅಳಿ ಅಂದ್ರಾಗ. ಹಾಂ ರೀ ಅತ್ತಿ, ಹೋಗಿ ತೊಗೊಂಬರ್ತೀನಿ. ಕುಂದ್ರಿ ಹೇಳಂದ್ರ. ಹಾಂ ಅತ್ತಿ. ಅಯ್ಯೋ ಅತ್ತಿ, ನನಗೆ ಚಾ ಅದು ಏನು ಬೇಡ, ಸ್ವಲ್ಪ ನೀರು ಕೊಡ್ರಿ ಸಾಕು. ಇವಾಗ ತಾನ ನಾನು ಸುಮ್ಮ ಚಾ ಕುಡ್ಕೊಂಡೇ ಬಂದೀವಿ. ಇಲ್ಲ ಅಂದಿದ್ರೆ ಕುಡಿತಿದ್ದೆ, ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಸುಮಾನ ಕೇಳ್ರಿ. ಬೇವ ಇವಾಗ ನಾವು ಅಲ್ಲಿ ಇದ್ರಾಗ ಚಾ ಕುಡ್ದ ಬಂದೇವಿ. ಚಾ ಕುಡ್ದ ಮತ್ತೆ ಸ್ನ್ಯಾಕ್ಸ್ ತಿಂದ ಬಂದೇವಿ. ಮತ್ತೆ ಇವಾಗ ಪಾಪ ಅವ್ರು ಚಾ ಅಂದ್ರೆ ಅವ್ರು ಮೊದಲ ಪದೇ ಚಾ ಕುಡಿಯಂಗಿಲ್ಲ ಅಂತ ಒಂದು ಗ್ಲಾಸ್ ನೀರು ಕುಡಿಲ್ಲ, ಶರ್ಬತ್ ಮಾಡಿಬಿಡ್ರಿ, ಶರ್ಬತ್ ಕುಡಿತಾರ. ಸರಿ ಆಯ್ತು. ಶರ್ಬತ್ ಕುಡಿತೀರಲ್ವಾ? ಹಾಂ ಸುಮ್ಮ ಕುಡಿತೀನಿ. ಹಾಯ್ ಅತ್ಕಿ, ಹೇಗತ್ತೀರಿ? ಆರಾಮದಿರಿ? ಅಯ್ಯೋ ಸುನೀಲ್ ಅವರೇ, ಹಾಂ ಆರಾಮದೀನಿ, ನೀವು ಆರಾಮಿದ್ದೀರಾ? ನಾನು ಆರಾಮದಿನ ಅತ್ಕಿ. ಅನ್ನ ಭೇಟಿ ಆಗ್ಬೇಕಂದ್ರು ಭೇಟಿ ಆಗಲಿಲ್ವಾ ನಿಮ್ಮನ್ನ? ಇಲ್ಲ ನಾನು ಭೇಟಿ ಆಗಿಲ್ಲ, ಮೀಟ್ ಆಗಿಲ್ಲ. ಹೌದಾ, ಸರಿ ಪರವಾಗಿಲ್ಲ ಬಿಡಿ. ಅನ್ನನೂ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನಾನಾದರೆ ಸಣ್ಣವನಲ್ಲ, ಸುಮ್ಮನೆ ಬಿಡ್ತಾರೆ. ಅನ್ನ ಆದರೆ ಮನೆ ಎಲ್ಲ ನಡೆಸೋದು ಅವನೇ, ಹಾಗಾಗಿ ಅವನಿಗೆ ತುಂಬಾ ಕೆಲಸ ಇರುತ್ತೆ. ಅದಕ್ಕೆ ಬರೋಕ್ಕಾಗಿಲ್ಲ ನಿಮ್ಮನ್ನು ಭೇಟಿಯಾಗಕ್ಕಂತ ಅನಿಸ್ತತಿ. ಕುಂದ್ರಿ ಅತ್ಗಿ. ಇಲ್ಲ ನೀವು ಮಾತಾಡಿ, ನಿಮ್ಮಂತೆ ನಾನು ಯಾಕೆ, ಸ್ವಲ್ಪ ನಂದು ವರ್ಕ್ ಐತಿ, ಅದಕ್ಕೆ ನಾನು ಮಾಡಬೇಕು. ನೀವು ಮಾತಾಡಿ ಸರಿನಾ? ಸರಿ ಅತ್ಗಿ. ಅಜ್ಜಿ ನಿಂಗೆ ಚಾದು ಏನಾದರೂ ಬೇಕಂದ್ರೆ ಹೇಳು, ಮಾಡ್ಕೊಂಡು ಬಂದ ಕೊಡ್ತೀನಿ. ಚಾ ಏನ ಬೇಡ ತಗೋ,
ಆಕಿ ರಾಜಿ ಶರ್ಬತ್ತ ಮಾಡಾಕತ್ತಾಳ, ಅವನ ಕುಡಿತಾನ. ಚಾಗಿ ಏನು ಬೇಡ. ಹಾಂ ಹೋಗು. ಹ್ಞೂ ಅದಿ, ಸರಿ ಆಯಿತು. ಸುಮ್ಮ ಅವ್ರಿ, ಇವ್ರು ಯಾರು? ಹೊಸಬ್ರ? ಇವರು ನಿಮ್ಮ ಮನೆ ಕೆಲಸಕ್ಕದು ಏನಾದರೂ ಬರ್ತಾ ಇದ್ದಾರಾ? ಅಯ್ಯೋ ಅಲ್ಲ, ಅವರು ಅವರು ನಮ್ಮ ಭೂಮಿ ಇಲ್ವಾ, ಇವಾಗ ನಮ್ಮ ಭೂಮಿ ಅಕ್ಕ ಹೋದ್ಲಲ್ಲ, ಅವರು ತಮ್ಮನ ಹೆಂಡತಿ. ಅಯ್ಯೋ ಹೌದಾ? ಅಯ್ಯೋ ಸಾರಿ ಸಿಸ್ಟರ್, ಅದು ಗೊತ್ತಾಗಲಿಲ್ಲ. ಬೈ ಮಿಸ್ಟೇಕ್ ಆಗಿ ನಾನು ನಿಮ್ಮ ಡ್ರೆಸ್ ನೋಡಿ ಹಾಗೆ ಅನ್ಕೊಂಬಿಟ್ಟೆ. ತಪ್ಪು ತಿಳ್ಕೊಬಿಡಿ, ಸರಿನಾ? ಅಯ್ಯೋ ನೀನೇನೋ ಗೊತ್ತಿದ್ದ ಅಂದೇನು? ಇಲ್ಲಿ ಬಿಡಪ್ಪ, ನೀನು ಗೊತ್ತಿಲ್ಲನ ಅಂದಿದಿ. ಆಕೆನ ಬೇಜಾರು ಮಾಡ್ಕೋದಿಲ್ಲ. ಹಾಂ, ಆಕೆ ಇರೋದು ಹಂಗನ, ಎಲ್ಲರಿಗೂ ಹಂಗೆ ಅನಿಸ್ತತಿ. ನೀನು ಯಾಕೆ ಬೇಜಾರು ಮಾಡ್ಕೋತಿದ್ದಿ? ಅಯ್ಯೋ ಪರವಾಗಿಲ್ಲ ಅಣ್ಣ, ನೀವು ಗೊತ್ತಿಲ್ಲ ಅಂದಿರಲ್ಲ, ಅದಕ್ಕೆ ನಡೀತದೆ ಬಿಡ್ರಿ. ನನ್ನ ಹೆಸರು ಸವಿತಾ ಅಂತ ಹೇಳಿ, ನನ್ನ ಗಂಡನ ಹೆಸರು ರವಿ ಅಂತ ಹೇಳಿ. ಓ ಹೌದಾ? ನಾನು ಅವ್ರನ್ನ ನೋಡೇ ಇಲ್ವಲ್ಲ, ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಬೈ ಮಿಸ್ಟೇಕ್ ಆಗಿ ನಿಮ್ಮನ್ನ ಹಾಗೆ ಅನ್ಕೊಂಬಿಟ್ಟೆ. ತಪ್ಪು ತಿಳ್ಕೊಬೇಡಿ, ಸರಿನಾ ಸಿಸ್ಟರ್? ಅಯ್ಯೋ ಇಸ್ ಓಕೆ, ಸರಿ ಸಾರಿ ಕೇಳ್ತೀರಾ, ಪರವಾಗಿಲ್ಲ ಬಿಡಿ.